ಕ್ಷೇತ್ರ ದೊಡ್ಡಬಿದರಕಲ್ ವಾರ್ಡು ಅತಿ ದೊಡ್ಡ ವಾರ್ಡು. ಸುಮಾರು 3 ವಾರ್ಡ್ ಆಗಿ ವಿಂಗಡಣೆ ಆಗಿದೆ. ಆದರೂ ಸರ್ಕಾರ ಸುಮಾರು 100 ಕೋಟಿ ಅನುದಾನವನ್ನು ಮೇಜರ್ ರೋಡ್ಗೆ ಕೊಟ್ಟಿದ್ದಾರೆ. ಈ ಅದರಲ್ಲಿ ಮೇನ್ ರಸ್ತೆ ಅದನ್ನು ಕೂಡ ವೈಟ್ ಟಾಪಿಂಗು ಕೂಡ ರೆಕಮೆಂಡ್ ಮಾಡಿದ್ದೇವೆ. ಜೊತೆಗೆ ಡಾಂಬರೀಕರಣ ಮಾಡಬೇಕು ಅಂತೇಳಿ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದೇವೆ. ವೈಟ್ ಟಾಪಿಂಗ್ ಲೇಟ್ ಆದರೆ ಡಾಂಬರೀಕರಣ ಕಂಪ್ಲೀಟ್ ಮಾಡಬೇಕು ಅಂತೇಳಿ. ಡಿ ಗ್ರೂಪ್ ರಸ್ತೆನೂ ಕೂಡ ಇವತ್ತು ಪೂಜೆ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ವೈಟ್ ಟಾಪಿಂಗ್ಗೆ ರೆಕಮೆಂಡ್ ಮಾಡಿದ್ದೇವೆ. ಬಹುತೇಕ ಎಲ್ಲ ಮುಖ್ಯ ರಸ್ತೆಗಳು ಕೂಡ ಡಾಂಬರೀಕರಣ ಮತ್ತು ವೈಟ್ ಟಾಪಿಂಗ್ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ದೃಷ್ಟಿ. ಇನ್ನು 10-15 ದಿವಸ ಬಿಟ್ಟು ಡಿ ಗ್ರೂಪ್ನಲ್ಲಿ 4-5 ವಾರ್ಡ್ ಮಾತ್ರ ಇದೆ. ನಮ್ಮ ಕುಮಾರ್ ಎಲ್ಲ ವಾರ್ಡು ಎಲ್ಲ ರಸ್ತೆಗಳನ್ನು ಕೂಡ ಡಾಂಬರೀಕರಣ ಮಾಡಿಸಿದ್ದಾರೆ. ಡ್ರೈನೇಜು ಕೂಡ ಕೆಲವು ಕಡೆ ಆಗಿದೆ. ಇನ್ನು 3-4 ರಸ್ತೆ ಕೂಡ ಅದು ಕೂಡ ಕಂಪ್ಲೀಟ್ ಆಗ್ತದೆ. ಅದು ಸಪ್ರೇಟಾಗಿ ಒಂದು ಪೂಜೆ ಮಾಡಿ ಇನ್ನು 1-1.5 ತಿಂಗಳಿನಲ್ಲಿ ಯಾವ ರಸ್ತೆನೂ ಕೂಡ ಕಾಂಕ್ರೀಟ್ ರಸ್ತೆ ಮತ್ತು ಡಾಂಬರೀಕರಣ ಇಲ್ಲೇ ಇರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಸರ್ಕಾರನೂ ಕೂಡ 232 ಕೋಟಿ ಅನುದಾನ ಕೊಟ್ಟಿದ್ದಾರೆ. ರಾಜಕಾಲುವೆಗಳಿಗೆ ಮಳೆ ಜಾಸ್ತಿ ಅನಾಹುತ ಆಗ್ತಾ ಇತ್ತು. ಅದಕ್ಕೆ ಈ ಸಾರಿ ಅದು ಕೂಡ ಪೂಜೆ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲೆಲ್ಲಿ ಮಳೆ ಅನಾಹುತ ಆಗ್ತಿತ್ತು ಅದೆಲ್ಲ ಕೂಡ ಈ ಸಾರಿ ಕಂಪ್ಲೀಟ್ ಆಗ್ತದೆ. ಅದಲ್ಲದೆ ನಮ್ಮ ಅನುದಾನಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶಿವಕುಮಾರ್ ಅವರು ಕೇಳಿದಷ್ಟು ಅನುದಾನವನ್ನು ಕೂಡ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಈ ಕೊಟ್ಟಿರ್ತಕ್ಕಂಥ ಅನುದಾನ ಬಹುತೇಕ ಎಲ್ಲ ಮೇಜರ್ ರಸ್ತೆ ಎಲ್ಲ ವಾರ್ಡ್ ರಸ್ತೆಗಳು ಕೂಡ ಡಾಂಬರೀಕರಣ ಕಂಪ್ಲೀಟ್ ಆಗ್ತದೆ. LED ಬಲ್ಬ್ನ ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಕಡೆ LED ಬಲ್ಬ್ನ ಆಗ್ತಕ್ಕಂಥದ್ದು ಕೂಡ ಆಗ್ತಾ ಇದ್ದೇವೆ. ಕಾವೇರಿ ನೀರನ್ನು ಕೂಡ 2 ದಿವಸಕ್ಕೊಂದು ಸಾರಿ ಕಾವೇರಿ ನೀರು ಕೊಡಲೇಬೇಕು ಅಂತೇಳಿ 2 ವಾರ ಸಭೆ ಮಾಡಿದ್ದೇವೆ. ಸದ್ಯದಲ್ಲೇ ಇನ್ನೊಂದು ಸಭೆ ಕೂಡ ಮಾಡ್ತೇವೆ. ಬೇಸಿಗೆ ಆದ್ದರಿಂದ ಅದನ್ನು ಕೂಡ ಮಾಡ್ತೇವೆ. ಇದಾದಮೇಲೆ ಪಾರ್ಕ್ಗಳನ್ನ ಡೆವಲಪ್ಮೆಂಟ್ ವಾಕ್ ಮಾಡ್ತಕ್ಕಂಥದ್ದಕ್ಕೆ ಈಗ ತಾನೇ ನಮ್ಮ ಪಾರ್ಕಿಗೆ ಸ್ಟ್ರೀಟ್ ಲೈಟ್ ಇಲ್ಲ ಅಂತಕ್ಕಂಥದ್ದು. ಆಮೇಲೆ ನಮ್ಮ ವೀರಭದ್ರೇಶ್ವರ ದೇವಸ್ಥಾನ ಒಂದು ಸಾರಿ ನಾನು ಕೂಡ ಪರ್ಸನಲಾಗಿ ವಿಸಿಟ್ ಮಾಡಿ, ಯಾಕೆಂದರೆ ದೇವಸ್ಥಾನಗಳು ಸಂಬಂಧಪಟ್ಟಂಥ ಊರಿನವರೆಲ್ಲ ಪ್ರಮುಖರು ಇರ್ತಾರೆ. ಅವರೆಲ್ಲರೂ ಕೂಡ ಎಲ್ಲ ಮೀಟಿಂಗ್ ಮಾಡಿ ಆಮೇಲೆ ದೇವಸ್ಥಾನದ ಬಗ್ಗೆ ಚರ್ಚೆ ಮಾಡ್ತೇನೆ. ಇನ್ನು ಮಿಕ್ಕದ್ದು ಏನೇನಿದೆ ಎಲ್ಲ ಕೂಡ ಡೆವಲಪ್ಮೆಂಟ್ ಕೆಲಸ ಕೂಡ ಕಂಪ್ಲೀಟ್ ಮಾಡ್ತೇನೆ. ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ಕುಮಾರ್ ಅವರು, ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ಲಿಖಿತ್ ಗೌಡರು, ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ಬಳೆಮುನ್ರಾಜು, ಈ ಕಡೆ 3 ಜನ ಅಧ್ಯಕ್ಷರು 24/7 ನಮ್ಮ ಏರಿಯಾ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ, ಎಲ್ಲೆಲ್ಲಿ ಡಾಂಬರೀಕರಣ ಮಾಡಬೇಕು, ಅವರ ಟ್ರೂಪ್ ಎಲ್ಲ ಕೂಡ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈಗ ವಾರ್ಡ್ ರಸ್ತೆಗೆ ದೊಡ್ಡಬಿದರಕಲ್ಗೆ ಸುಮಾರು 25 ಕೋಟಿ, ನಮ್ಮ ಕೆಂಗಲ್ ಹನುಮಂತ, ನಮ್ಮ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ನಗರ ಸುಮಾರು 15 ಕೋಟಿ, 40 ಕೋಟಿ ಅನುದಾನವನ್ನು ಕೂಡ ಉಪಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಅದು ಟೆಂಡರ್ ಪ್ರೋಸೆಸ್ ಆಗಿ ಅದಾದಮೇಲೆ ಡಿ ಗ್ರೂಪು ಮತ್ತು ಈ ಕಡೆ ಸುತ್ತಮುತ್ತ ಎಲ್ಲ ಕೂಡ ಕಂಪ್ಲೀಟ್ ಆಗ್ತದೆ. ಈಗ ಆಲ್ರೆಡಿ ಯಾವುದಾದ್ರು ರಸ್ತೆಯನ್ನು ಡಾಂಬರೀಕರಣ ಮಾಡಬೇಕು ಅಂತೇಳಿ ಅವರೆಲ್ಲ ಕೂಡ ಸರ್ವೆ ಕೂಡ ಮಾಡಿದ್ದಾರೆ. ಅದ್ರ ಪ್ರಕಾರನೇ ಕಂಪ್ಲೀಟ್ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೇವೆ. ನಾವು ಜೂನ್ ತಿಂಗಳು ಒಳಗಡೆ ಕಾರ್ಪೊರೇಷನ್ ಚುನಾವಣೆ ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ. ಯಾರ್ಯಾರು ಏನೇನು ಕೆಲಸ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ಅದೆಲ್ಲ ಕೂಡ ತಾವು ಮನಸ್ಸಲ್ಲಿಟ್ಟು ಸಪೋರ್ಟ್ ಮಾಡಿದ್ರೆ ಇನ್ನೂ ಅವರಿಗೆ ಒಂದು ಶಕ್ತಿ ಬರ್ತದೆ. ನಮಗೂ ಕೂಡ
ಒಂದು ಶಕ್ತಿ ಬರ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.